ವೆಲ್ಕಮ್ ಟು ಜಾಯಿನ್ ಟು ಗೇನ್. ಇವತ್ತು ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಕ್ ಹೋಗೋಣ. ಏನು ಅಂದ್ರೆ ಎಮರ್ಜೆನ್ಸಿ ಫಂಡ್ ಮತ್ತೆ ರಿಸರ್ವ್ ಫಂಡ್. ಫಂಡ್ ಅಂತ ಎರಡರಲ್ಲೂ ಇದೆ, ಆದ್ರೆ ಪರಿಸ್ಥಿತಿಗಳು ಬೇರೆ ಬೇರೆ. ಎಮರ್ಜೆನ್ಸಿ ಫಂಡ್, ರಿಸರ್ವ್ ಫಂಡ್. ಹಾಗಿದ್ರೆ ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನು? ಎಷ್ಟೋ ಸಲ ನಮಗೆ ಅನಿರೀಕ್ಷಿತತೆ ಘಟನೆಗಳು ನಡೆಯುತ್ತೆ. ಕಾರ್ ರಿಪೇರಿ ಆಗಿರ್ಬೋದು, ಅಥವಾ ಅಪಘಾತ ಆಗಿರ್ಬೋದು, ಇದ್ದಕ್ಕಿದ್ದಂಗೆ ಆರೋಗ್ಯ ಹದಗೆಡೋದಾಗಿರ್ಬೋದು, ಅಥವಾ ಸಡನ್ ಆಗಿ ನಾವ್ ಎಲ್ಲಿಗೋ ಟ್ರಾವೆಲ್ ಮಾಡ್ಬೇಕಾಗಿರುತ್ತೆ ಬರ್ಬೋದು, ಅಥವಾ ಇನ್ನೇನೋ ಇದ್ದಕ್ಕಿದ್ದಂಗೆ ನಾವು ಕೆಲಸಗಳನ್ನ ಕಳ್ಕೊಳ್ಳುವಂತದ್ದಾಗಿರ್ಬೋದು, ಇದ್ದಕ್ಕಿದ್ದಂಗೆ ನಮಗೆ ಪ್ರಕೃತಿಯ ವಿಕೋಪ ಆಗಿರ್ಬೋದು. ಈ ತರದ ಸುಮಾರು ವಿಷಯಗಳು ಅನಿರೀಕ್ಷಿತತೆಯಾಗಿ ನಮಗ್ ಬರ್ಬೋದು. ಅಂತ ಸಂದರ್ಭಗಳಲ್ಲಿ ನಾವು ಎಮರ್ಜೆನ್ಸಿ ಫಂಡ್ ಅಂತ ನಾವು ರಿಸರ್ವ್ ಇಡ್ಲಿಲ್ಲ ಅಂದ್ರೆ, ಎಮರ್ಜೆನ್ಸಿ ಫಂಡ್ ಅಂತ ನಾವು ಸೇವ್ ಮಾಡಿ ಇಟ್ಟಿರ್ಲಿಲ್ಲ ಅಂದ್ರೆ, ನಾವು ಆ ಟೈಮಲ್ಲಿ ತುಂಬಾ ಪರದಾಡ್ಬೇಕಾಗತ್ತೆ, ತುಂಬಾ ಕಷ್ಟ ಪಡ್ಬೇಕಾಗತ್ತೆ, ತುಂಬಾ ಜನಗಳ ಹತ್ರ ನಾವು ಅಮೌಂಟ್ ಅನ್ನ ಕೇಳ್ಬೇಕಾಗತ್ತೆ, ಹಣವನ್ನ ಕೇಳ್ಬೇಕಾಗತ್ತೆ. ಅಂತ ಸಂದರ್ಭಗಳಲ್ಲಿ ನಮ್ಗೆ ಕೆಲವೊಂದು ಸಲಿ ಹಣ ನಮ್ಗೆ ಸರಿಯಾದ ಸಮಯಕ್ಕೆ ನಮ್ಗೆ ಸಿಗದೆ ಇರಬಹುದು, ಅಥವಾ ಸರಿಯಾದ ಸಮಯಕ್ಕೆ ಸಹಾಯ ಸಿಗದೆ ಇರಬಹುದು. ಅಂತ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ ತೋಚದೇ ಇರೋಂತ ಟೈಮ್ ಬರುತ್ತೆ. ಅವಾಗ ನಮ್ಮಲ್ಲಿರುವಂತ ವಸ್ತುಗಳನ್ನ ನಾವು ಮಾರ್ಲಿಕ್ಕೆ ಹೋದಾಗೂ ಕೂಡ ನಮ್ಮ ಟೈಮ್ಗೆ ಅದು ಸೇಲ್ ಆಗದೆ ಇರಬಹುದು. ಈ ತರ ಆದಾಗ ನಾವ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಬಿಫೋರ್ ಈ ತರ ಎಲ್ಲ ಬರಬಹುದು ಅಥವಾ ಬರ್ದೇನೆ ಇರಬಹುದು. ಈಗ ನಾವು ಒಂದು ಕಾರ್ಗೆ ಇನ್ಸೂರೆನ್ಸ್ ಮಾಡಿಸ್ತೀವಿ ಅಂದ್ರೆ, ಆಕ್ಸಿಡೆಂಟ್ ಆಗುತ್ತೆ ಅಥವಾ ಆಗ್ಲಿ ಅಂತ ನಾವು ಮಾಡ್ಸಲ್ಲ, ಆದ್ರೆ ಅದು ನಮ್ಮ ಸಹಾಯಕ್ಕೆ ಬರ್ಲಿ ಅಂತ ಹೇಳಿ ನಾವೇನ್ ಮಾಡಿಸ್ತೀವಿ, ಇನ್ಸೂರೆನ್ಸ್ ಮಾಡಿಸ್ತೀವಿ. ಅದೇ ತರ ಎಮರ್ಜೆನ್ಸಿ ಫಂಡ್ ಅಂದ್ರೆ ನಾವು ಅದಕ್ಕೆ ಅಂತ ಕೆಲವೊಂದು ರಿಸರ್ವ್ ಫಂಡ್, ಆರೋಗ್ಯಕ್ಕೋಸ್ಕರ ಅಂತ ಒಂದು ಅಮೌಂಟ್ ಅನ್ನು ತೆಗೆದಿಡೋದಾಗಿರ್ಬೋದು, ಅಥವಾ ಅನಿರೀಕ್ಷಿತತೆ ಘಟನೆಗಳು ಅಂತ ಹೇಳಿ ಸಮ್ ಅಮೌಂಟ್ ಅನ್ನು ನಾವು ಸೇವಿಂಗ್ ಮಾಡಿಡ್ಬೇಕಾಗತ್ತೆ. ಸೊ ಒಂದು, ನಾವು ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಅನಿರೀಕ್ಷಿತತೆಗಳ ಘಟನೆಗಳು ನಡೆದಾಗ ಆ ಹಣ ನಮ್ಮ ಸಹಾಯಕ್ಕೆ ಬರುತ್ತೆ, ನಮ್ದೇ ಹಣ. ಆ ಟೈಮಲ್ಲಿ ನಾವು ಯಾರನ್ನೂ ಕೇಳೋಂತ ಅವಶ್ಯಕತೆ ಬರಲ್ಲ. ಇನ್ನ ರಿಸರ್ವ್ ಫಂಡ್, ನಮ್ಗೆ ತುಂಬಾ ಡ್ರೀಮ್ಗಳಿರುತ್ತೆ. ಒಂದು ಒಳ್ಳೆ ಕಾರ್ನ ತಗೋಬೇಕಂತಿರುತ್ತೆ, ಒಂದು ಒಳ್ಳೆ ಮನೆ ಕಟ್ಟಿಸ್ಬೇಕಂತಿರುತ್ತೆ, ಫಾರಿನ್ ಟೂರ್ಗಳಿಗೆ ಹೋಗ್ಬೇಕಂತಿರುತ್ತೆ, ಒಂದು ಬೇರೆ ಬೇರೆ ಎಲ್ಲ ಒಂದು ಜಾಗವನ್ನ ತಗೊಂಡು ನಾವು ಫಾರ್ಮ್ ಹೌಸ್ ನ ಕಟ್ಟಿಸ್ಬೇಕು ಅಂತಿರುತ್ತೆ. ಈ ತರದ ತುಂಬಾ ಡ್ರೀಮ್ಗಳಿದ್ದಾಗ ನಾವು ಆ ಡ್ರೀಮ್ ಫಂಡ್ಗಳನ್ನ ನಾವು ರಿಸರ್ವ್ ಮಾಡ್ತಾ ಬರ್ಬೇಕಾಗುತ್ತೆ. ಅದಕ್ಕೆ ರಿಸರ್ವ್ ಫಂಡ್ ಅಂತ ಕರಿತೀವಿ ನಾವು. ಪ್ರತಿ ತಿಂಗಳು ಅದಕ್ಕೆ ಅಂತ ಎತ್ತಿಟ್ಬಿಡುದು ಅಮೌಂಟ್ ಅನ್ನ, ಅಥವಾ ಪ್ರತಿ 3 ತಿಂಗಳಿಗೊಂದ್ಸಲಿ ನಾನು 1 ವರ್ಷ ಆದ್ಮೇಲೆ ಕಾರ್ ತಗೊಂತೀನಿ, ನನ್ನ ಡ್ರೀಮ್ ಕಾರ್ನ ಅಂದ್ರೆ, ಅದನ್ನ ಈ ತಿಂಗಳದಿಂದನೇ ನಾವು ಅದನ್ನ ಸೇವಿಂಗ್ಸ್ ಮಾಡ್ತಾ ಬಂದ್ರೆ ಅದನ್ನ ನಾವು ರಿಸರ್ವ್ ಫಂಡ್ ಅಂತ ಕರಿತೀವಿ. ಹಾಗಿದ್ರೆ ಈ ರಿಸರ್ವ್ ಫಂಡ್ ಅನ್ನ ಮಾಡೋದಕ್ಕೆ, ತೆಗೆದಿಡೋದಕ್ಕೆ, ಮತ್ತೆ ಎಮರ್ಜೆನ್ಸಿ ಫಂಡ್ ಅನ್ನ ತೆಗೆದಿಡೋದಕ್ಕೆ ನಮ್ಗೆ ಒಳ್ಳೆ ಗಳಿಕೆ ಬೇಕು, ಒಳ್ಳೆ ಆದಾಯ ಬೇಕೇ ಬೇಕು. ಆ ಒಳ್ಳೆ ಆದಾಯ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸಿ, ಎಲ್ರು ಹೇಳ್ತಾರೆ ಎಮರ್ಜೆನ್ಸಿ ಫಂಡ್ ತೆಗೆದಿಡ್ರಿ, ರಿಸರ್ವ್ ಫಂಡ್ ನ ತೆಗೆದಿಡ್ರಿ ಅಂತ. ಬಟ್ ಆ ಗಳಿಕೆ, ಆ ತೆಗೆದಿಡಕ್ಕೆ ಹಣವನ್ನು ಯಾವ ತರ ಸಂಪಾದನೆ ಮಾಡ್ಬೇಕು ಅನ್ನೋದನ್ನ ಯಾರು ಹೇಳಲ್ಲ ನಿಮ್ಗೆ. ನಮ್ಮಲ್ಲಿ ನಿಮ್ಗೆ ಅದಕ್ಕೊಂದು ಪರಿಹಾರ ಇದೆ. ನಮ್ಮನ್ನ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನಿಮ್ಮ ಗಳಿಕೆಯ ಜೊತೆಗೆ ಎರಡನೇ ಇನ್ಕಮ್ ನ ಯಾವ ತರ ಸೋರ್ಸ್ ಆಫ್ ಇನ್ಕಮ್ ನ ಮಾಡ್ಕೋಬಹುದು ಅನ್ನೋದನ್ನ ನಿಮ್ಗೆ ನಾವು ತೋರಿಸ್ಕೊಡ್ತೀವಿ, ಅದಕ್ಕೆ ಸಹಾಯ ಮಾಡ್ತೀವಿ, ಅದಕ್ಕೆ ನಾವು ಸಪೋರ್ಟ್ ಆಗಿನೂ ಇರ್ತೀವಿ. ಒಂದು ಸಲಿ ನಮ್ಮನ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.